ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮನ್ನ ಕಳೆದ ಒಂದು ತಿಂಗಳು ಅದ್ಭುತ ರೀತಿಯಾಗಿ ಪರಿಪಾಲಿಸಿ ಈ ತಿಂಗಳನ್ನ ಮೊದಲನೇ ಆರಾಧನೆಗೆ ನಮ್ಮೆಲ್ಲರನ್ನ ಈ ಸಭೆಗೆ ಕರೆತಂದರನ್ನ ನೆನೆಸಿ ನಾವು ಕರೆಗಳನ್ನ ಎತ್ತಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ ಈ ಬೆಳಗಿನ ಸಮಯದಲ್ಲಿ ದೇವರ ಸಾನ್ನಿಧ್ಯ ತಾನೇ ನಮ್ಮನ್ನ ಬಲಪಡಿಸುವಂತೆ, ನಮ್ಮನ್ನ ನಿಯಂತ್ರಿಸುವಂತೆ, ದೇವರ ಸಾನ್ನಿಧ್ಯ ತಾನೇ ನಮ್ಮ ಮುಂದುಗಡೆ ಹೋಗುವಂತೆ ನಾವೆಲ್ಲ ಸ್ವಲ್ಪ ಸಮಯ ಕಣ್ಣುಗಳನ್ನು ಮುಚ್ಚಿ ಬಾಯಿಗಳನ್ನು ತೆರೆದು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಜೀಸಸ್. ಅಪ್ಪ ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ ಸ್ವಾಮಿ. ಓರಿ ಪಾಪ ಶಂದರಕ್ಕನ ಮಸಿ ಅಂದ ಓ ಬೈಡಲ್ ಪ್ರಭುದ ಶಕ್ತಿನ ಬರಸಿಯ ಯೇಸುವ 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 ನಿನಗೆ ವಂದನೆ, ನಿನಗೆ ವಂದನೆ, ನಿನಗೆ ವಂದನೆ, ನಿನಗೆ ವಂದನೆ ರಾಜನೇ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಬಾಯಿಗಳನ್ನು ತೆರೆದು ನಾವು ಸ್ತೋತ್ರವನ್ನು ಸಲ್ಲಿಸುತ್ತಲೇ ಇರೋಣ.
ನಮ್ಮ ದೇವರು ಒಳ್ಳೆಯವನು, ಎಂದೆಂದಿಗೂ ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ
ವರ್ಷವನ್ನು ಕೊಟ್ಟಿದ್ದಾನೆ. ಸೊ ನಾವು ಪ್ರಥಮ ಫಲವಾದ ಆರಾಧನೆ ಒಂದು ದೇವರಿಗೆ ಕೊಡ್ತಾ ಇದ್ದೇವೆ. ಆದರೆ ದೇವರು ವರ್ಷಗಳ ಹಿಂದೆ ತಂದೆಯಾದ ದೇವರು ತನ್ನ ಮಗನನ್ನೇ ನಮಗೋಸ್ಕರ ಪ್ರಥಮ ಫಲವಾಗಿ ಕೊಟ್ಟರು. ಅಂದರೆ ಆತನು ಈ ಲೋಕಕ್ಕೆ ಬಂದು ಮೇಲಕ್ಕೆ ಏರಿ ಹೋಗಿ ಪರಿಶುದ್ಧಾತ್ಮನನ್ನ ನಮಗೆ ಪ್ರಥಮ ಫಲವಾಗಿ ಕೊಟ್ಟರು. ಹಾಲೆಲೂಯಾ. ಆ ನಂಬಿಗಸ್ತ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ನಮ್ಮನ್ನು ಸದಾಕಾಲವು ನಿತ್ಯವೂ ಕಾಪಾಡಿ ಸಲಹೆ ನಡೆಸಿದಂತ ಆ ನಂಬಿಗಸ್ತ ದೇವರಿಗೆ ನಾವು ಮುಂದಿರುವಂತ ಸಮಯ ಸ್ತೋತ್ರವನ್ನು ಸಲ್ಲಿಸಿ ಆತ ನಾಮವನ್ನು ಮಹಿಮೆಪಡಿಸೋಣ. ಥ್ಯಾಂಕ್ ಯು ಜೀಸಸ್. ವಿ ವರ್ಷಿಪ್ ಯು. Stop.
ಅದು ಬಲವಾದ ಕುರಿಚಾಗಿದೆ. ಸಿಹಿ ಚೇನಿಗಿಂತಲೂ ಮಧುರವಾದ ನಾಮ ಆತನ ನಾಮವಾಗಿದೆ. ಆತ ನಮಗೆ ಅಪ್ಪ ತಂದೆ ಎಂಬುದಾಗಿ ಕರೆಯುವಂತ ಭಾಗ್ಯವನ್ನು ಕೊಟ್ಟಿದ್ದಾನೆ. ನಮಗೋಸ್ಕರ ಪ್ರತಿನಿತ್ಯ ಪ್ರತಿ ಕ್ಷಣವೂ ಚಿಂತಿಸುವ ದೇವರು ಆತನೊಬ್ಬನೇ ಆಗಿದ್ದಾನೆ. ದೇವರು ಹೇಳುವ, ದೇವರೇ ನಿನ್ನ ಚಿತ್ತವು ಈ ಭೂಲೋಕದಲ್ಲಿ ನೆರವೇರುವ ಪ್ರಕಾರ ನನ್ನ ಜೀವಿತದಲ್ಲಿ ನೆರವೇರಲಿ ಅಪ್ಪ, ನನ್ನ ಕುಟುಂಬದಲ್ಲಿ ನೆರವೇರಲಿ ಅಪ್ಪ, ನನ್ನ ಸಭೆಯಲ್ಲಿ ನೆರವೇರಲಿ ಅಪ್ಪ. ನಿನ್ನ ಚಿತ್ತವು ಅದು ಶ್ರೇಷ್ಠವಾಗಿದೆ ಸ್ವಾಮಿ, ನಿನ್ನ ಆಲೋಚನೆ ಅದು ಶ್ರೇಷ್ಠವಾಗಿದೆ ಅಪ್ಪ. ನನಗೆ ವಂದನೆ ಸ್ವಾಮಿ, ನನಗೆ ವಂದನೆ ರಾಜನೇ. ಥ್ಯಾಂಕ್ ಯು ಜೀಸಸ್, ವಿ ವರ್ಷಿಪ್ ಯು. Hallelujah.
ಪುಸ್ತಕದಲ್ಲಿ ಮಾರ್ಕನ ಬರೆದ ಸುವಾರ್ತೆ ಅದರಲ್ಲಿ 6ನೇ ಅಧ್ಯಾಯ ಅದರಲ್ಲಿ 45 ವಾಕ್ಯವನ್ನು ಓದಲಿಕ್ಕೆ ಇಷ್ಟಪಡ್ತೇನೆ. ಮಾರ್ಕ್ ಚಾಪ್ಟರ್ 6 ವರ್ಸಸ್ 45 ಅದು ಹೀಗೆ ಹೇಳ್ತದೆ, ಇದಾದ ಕೂಡಲೇ ಆತನು ತನ್ನ ಶಿಷ್ಯರಿಗೆ, ನಾನು ಈ ಜನರ ಗುಂಪನ್ನು ಕಳುಹಿಸಿ ಬಿಡುವಷ್ಟರೊಳಗೆ ನೀವು ದೋಣಿಯನ್ನು ಹತ್ತಿ ಮುಂದಾಗಿ ಆಚೆ ದಡಕ್ಕೆ ಬೆಸ್ಸಾಯಿದಕ್ಕೆ ಹೋಗಿರಿ ಎಂದು ಬಲವಂತ ಮಾಡಿ ಇದ್ದರು. ಆತನು ಜನರಿಗೆ ಅಪ್ಪಣೆ ಕೊಟ್ಟ ನಂತರ ಪ್ರಾರ್ಥನೆ ಮಾಡುವುದಕ್ಕೋಸ್ಕರ ಬೆಟ್ಟಕ್ಕೆ ಹೋದರಿ ಎಂಬುದಾಗಿ. ಈ ವಾಕ್ಯವನ್ನು ನಾವು ಅನೇಕ ಸಾರಿ ಕೇಳಿದ್ದೇವೆ, ಸಂದೇಶ ಕೇಳಿದ್ದೇವೆ. ಇವತ್ತಿದ್ದನ್ನು ಆಧಾರವಾಗಿ ಇಟ್ಕೊಂಡು ಸ್ವಲ್ಪ ಸಮಯ ನಾನು ಮಾತನಾಡಲಿಕ್ಕೆ ಇಷ್ಟಪಡುತ್ತೇನೆ. ಯೇಸುವಿನ ಜೀವಿತ ನೋಡುವುದಾದ್ರೆ ಪ್ರಾರ್ಥನೆಯಿಂದ ತುಂಬಿದ ಜೀವಿತವಾಗಿತ್ತು. ಕ್ರಿಸ್ತಿಯ ಜೀವಿತ ಅಂತ ಹೇಳಿದ್ರೆ ಪ್ರಾರ್ಥನೆ ಮಾಡಬೇಕು. ನಾವು ಪ್ರಾರ್ಥನೆ ನಮ್ಮ ಉಸಿರಾಗಿರಬೇಕು. ಪ್ರಾರ್ಥನೆ ಇಲ್ಲದೆ ಯಾವ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆಯುವುದಿಲ್ಲ. ಇವತ್ತು ನಾನು ಹೇಳ್ತೇನೆ, ನೀವು ಪ್ರಾರ್ಥನೆ ಮಾಡುವ ವ್ಯಕ್ತಿ ಆದರೆ, ನಿಮ್ಮ ಮನೆಯಲ್ಲಿ ನೀವು ಪ್ರಾರ್ಥನೆ ಮಾಡುವ ವ್ಯಕ್ತಿಗಳಾಗಿದ್ರೆ ನಿಶ್ಚಯವಾಗಿರ್ತಾರೆ. ಯಾವ ಬಿರುಗಾಳಿ ಬಂದರೂ ಸಹ, ಯಾವ ಶೋಧನೆಗಳು ಬಂದರೆ, ಯಾವ ಸೈತಾನ ನಿಮ್ಮ ವಿರುದ್ಧ ಯಾವುದೇ ಕಾರ್ಯಗಳನ್ನು ತಂತ್ರ ಮಾಡುವುದಾದ್ರೆ ಪ್ರಾರ್ಥನೆಯಿಂದ ಜಯಿಸಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಯೇಸು ಸ್ವಾಮಿ ಯಾವಾಗಲೂ ತನ್ನ ಜೀವಿತದಲ್ಲಿ ಅದನ್ನು ಮಾದರಿ ತೋರಿಸಿದ. ಆತನ ಹೆಜ್ಜೆ ಜಾಡಲ್ಲಿ ನಡೆಯಬೇಕೆಂಬುದಾಗಿ ಸತ್ಯವೇದ ನಮಗೆ ಬೋಧಿಸ್ತಾ ಉಂಟು. ಯೇಸು ಸ್ವಾಮಿಯನ್ನು ಗಮನಿಸುವುದಾದ್ರೆ ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 35ನೇ ವಾಕ್ಯ ನೀವು ಓದುವುದಾದ್ರೆ, ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಯಾವಾಗಲೂ ಆತನ ಮುಂಜಾನೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದ. ಓದಿರೋದು ಮುಂಜಾನೆ ಇದು ಒಮ್ಮಿರುವಾಗ ಆತನ ಎದ್ದು ಯೇಸು ಸ್ವಾಮಿ ಯಾವಾಗಲೂ ಬೆಟ್ಟದಲ್ಲಿ ಹೋಗಿ ಅವ್ರು ಏನ್ ಮಾಡ್ತಿದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವತ್ತು ದೇವರ ಮಕ್ಕಳೇ, ಪ್ರಾರ್ಥನೆ ಮಾಡುವಾಗ ಕೆಲವು ವಿಷಯ ನಮಗೆ ಗೊತ್ತಿಲ್ಲದ ವಿಷಯಗಳನ್ನು ದೇವರು ತಿಳಿಸ್ತಾರೆ. ಎಷ್ಟು ಜನ ಆಗ್ತಾರೆ, ಪ್ರಾರ್ಥನೆ ಮಾಡುವಾಗ ನಮಗೆ ಗೊತ್ತಿಲ್ಲದ ಸಂಗತಿಗಳನ್ನು ದೇವರು ತಿಳಿಸುತ್ತಾರೆ. ಹಲ್ಲೆಲೂಯಾ. ಇವತ್ತು ನಾವು ಪ್ರಾರ್ಥನೆ ಮಾಡುವಾಗಲೇ ದೇವರಿಗೆ ಗೊತ್ತಿಲ್ಲದ ನಮ್ಮ ಜೀವಿತದಲ್ಲಿ ಯಾವುದು ಸಹ ನಡೆಯುವುದಿಲ್ಲ. ಎಷ್ಟು ಜನ ಆಗ್ತದೆ, ನಾನು ಬಲವಾಗಿ ನಂಬ್ತೇನೆ, ನಮ್ಮ ಜೀವಿತದಲ್ಲಿ ದೇವರಿಗೆ ಗೊತ್ತಿಲ್ಲದೆ ನಮ್ಮ ಜೀವಿತದಲ್ಲಿ ಯಾವುದು ನಡೆಯುವುದಿಲ್ಲ. ನಮ್ಮ ಇವತ್ತು ಆತನಿಗೆ ಗೊತ್ತುಂಟು, ನಮ್ಮ ನಾಳೆ ಆತನಿಗೆ ಗೊತ್ತುಂಟು, ನಮ್ಮ ಭವಿಷ್ಯ ಆತನಿಗೆ ಗೊತ್ತುಂಟು. ಶತ್ರು ಏನೇ ಮಾಡಿದ್ರು ಸಹ ಇವತ್ತು ನಾವು ಭಯಪಡಬೇಕಾಗಿಲ್ಲ. ನಾವು ಯಾವಾಗಲೂ ನಮ್ಮ ದೇವರು ನಮ್ಮ ಸಂಗ ಇದ್ದಾರೆ ಎಂಬುದಾಗಿ ನಂಬಬೇಕು. ಅಲ್ಲಿ ಶೋಧನೆಗಳು ಬರ್ತದೆ, ಸಮಸ್ಯೆಗಳು ಬರ್ತದೆ, ಹೋರಾಟಗಳು ಬರ್ತದೆ. ಅದರ ಮಧ್ಯೆ ನಿನ್ನ ನಂಬಿಕೆ ಬಹಳ ಇಂಪಾರ್ಟೆಂಟ್ ಆದದ್ದು. ನಿನ್ನ ನಂಬಿಕೆ ಬಹಳ ಇಂಪಾರ್ಟೆಂಟ್ ಆದದ್ದು. ಇಲ್ಲಿ ನೋಡಿ, ಯೇಸು ಸ್ವಾಮಿಯೇ ಆ ಶಿಷ್ಯರನ್ನು ಆಚೆ ದಡಕ್ಕೆ ಹೋಗಿ ಎಂಬುದಾಗಿ ಏನ್ ಮಾಡ್ತಾರೆ, ಒತ್ತಾಯ ಮಾಡಿ ಕಳಿಸ್ತಾ ಇದ್ದಾರೆ. ಯೇಸು ಸ್ವಾಮಿ ಎಲ್ಲಿಯಾದರೂ ಕಳಿಸಿದ್ರೆ ನೋಡುವ ಜವಾಬ್ದಾರಿ ಯೇಸು ಸ್ವಾಮಿಯದಾಗಿದೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಇವತ್ತು ನಿನ್ನ ಆತ್ಮಿಕ ಜೀವಿತದಲ್ಲಿ ನೀನು ಪ್ರಯಾಣ ಮಾಡುವಾಗ ನಿನ್ನ ಬುದ್ಧಿ ಏನೇ ಇದ್ರೂ ಸಹ ಅದನ್ನು ಪರಿಹರಿಸುವ ಸಾಮರ್ಥ್ಯ ದೇವರಿಗೆ ಉಂಟು. ನಿನಗೆ ಅಸಾಧ್ಯವಾದ ಕಾರ್ಯ ದೇವರಿಗೆ ಸಾಧ್ಯ ಮಾಡುವ ಸಾಮರ್ಥ್ಯ ಉಂಟು. ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ಆಚೆ ದಡಕ್ಕೆ ಬೆಸ್ಸಾಯಿದಕ್ಕೆ ಹೋಗಿರಿ ಎಂಬುದಾಗಿ ಯೇಸು ಸ್ವಾಮಿ ಆ ಶಿಷ್ಯರನ್ನು ಕಳಿಸ್ತಾನೆ. ಶಿಷ್ಯರನ್ನು ಕಳಿಸುವಾಗ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಹೊತ್ತು ಮುಳುಗಿದ ಮೇಲೆ ದೋಣಿಯು ಸಮುದ್ರದ ನಡುವೆ ಇತ್ತು ಎಂಬುದಾಗಿ ಎಲ್ಲ ವಾಕ್ಯ ಇರ್ತದೆ. ಅಂದ್ರೆ ಯೇಸು ಸ್ವಾಮಿ ಬೆಟ್ಟಕ್ಕೆ ಹೋಗಿ ಪ್ರಾರ್ಥನೆ ಮಾಡುವಾಗ ಶಿಷ್ಯರು ಎಲ್ಲಿ ಮುಟ್ಟಿದ್ರು ಅಂತ ಹೇಳಿದ್ರೆ ಸಮುದ್ರದ ಮಧ್ಯಭಾಗದಲ್ಲಿ ಅವರು ಇದ್ದಾರೆ. ಸಮುದ್ರದ ಮಧ್ಯಭಾಗ ಅಂತ ಹೇಳಿದ್ರೆ ಅದು ಎಷ್ಟು ದೂರವಾಗಿರಬಹುದು. ಆಮೇಲೆ ಅಲ್ಲಿ ಎಷ್ಟು ಪ್ರಯಾಣ ಅವರು ಏನ್ ಮಾಡಿದ್ರು, ಎಷ್ಟು ತಾಸು ಅವರು ಪ್ರಯಾಣ ಮಾಡಿರಬಹುದು. ನೋಡಿ, ಯೇಸು ಸ್ವಾಮಿ ಬೆಟ್ಟದಲ್ಲಿದ್ದಾರೆ, ಬೆಟ್ಟದಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಇವರು ಸಮುದ್ರದ ಮಧ್ಯದಲ್ಲಿ ಇದ್ದಾರೆ. ಮಧ್ಯದಲ್ಲಿರುವಾಗ ಏನಾಗ್ತದೆ, ಆ ಸಮುದ್ರದ ಮಧ್ಯದಲ್ಲಿ ಏನ್ ಬರ್ತದೆ, ಬಿರುಗಾಳಿಗಳು ಬರ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಹೇಳ್ತೇನೆ, ನಾವು ಸಹ ಒಂದು ಪ್ರಯಾಣದಲ್ಲಿದ್ದೇವೆ. ಈ ಪ್ರಯಾಣದಲ್ಲಿ ಬಿರುಗಾಳಿ ಬರ್ತದೆ. ಹಲ್ಲೆಲೂಯಾ. ಆದರೆ ನೀನು ಬಿರುಗಾಳಿ ಎದುರಬೇಡ. ಬಿರುಗಾಳಿಯನ್ನು ಶಾಂತಪಡಿಸುವ ದೇವರು ನನ್ನ ಜೊತೆ ನಿನ್ನ ಜೊತೆ ಆಗ ಇದ್ದಾನೆ ಎಂಬುದಾಗಿ ಮರೆಯಬೇಡ. ಯಾವ ಸಮಯ, ಯಾವ ಹೋರಾಟ, ಯಾವ ಕಷ್ಟ ಬಂದರೂ ತೊಂದರೆಯಿಲ್ಲ. ನಿನಗೊಂದು ನಂಬಿಕೆ ಇರಬೇಕೇನಂತ ಹೇಳಿದ್ರೆ, ನನ್ನ ಸಂಗಡ ದೇವರಿದ್ದಾನೆ, ನನ್ನ ನಡೆಸುವಾತನು ಒಬ್ಬನಿದ್ದಾನೆ ಎಂಬುದಾಗಿ ನಿನಗೆ ನಂಬಿಕೆ ಬೇಕು. ಹಲ್ಲೆಲೂಯಾ. ಬಿರುಗಾಳಿ ಬರುವಾಗ ನೀನು ಭಯಪಡುವ ಅಗತ್ಯ ಇಲ್ಲ. ಈ ಬಿರುಗಾಳಿಯನ್ನು ಶಾಂತಪಡಿಸುವ ದೇವರು ನಮ್ಮ ಮಧ್ಯೆ ಇದ್ದಾರೆ. ಆತನಿಗೆಲ್ಲವೂ ಸಾಧ್ಯ. ಅಲ್ಲಿ ಇಲ್ಲಿ ನೋಡಿ, ಶಿಷ್ಯರು ಆ ಒಂದು ಸಮಯದಲ್ಲಿ ಬೈಬಲ್ ಹೇಳ್ತದೆ, ಆ ಬಿರುಗಾಳಿಯಿಂದ
ತಪ್ಪಿಸ್ಲಿಕ್ಕೆ, ಆ ನೀರಿನಿಂದ ತಪ್ಪಿಸ್ಲಿಕ್ಕೆ, ಆ ದೋಣಿ ಮುಳುಗಿದನ್ನು ತಪ್ಪಿಸೋದಕ್ಕೋಸ್ಕರ ಅವ್ರು ಏನ್ ಮಾಡ್ತಿದ್ರು ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಆ ಒಂದು ದೋಣಿಯ ಆ ಕೋಲುಗಳನ್ನು ನೋಡಿ ಅದನ್ನೇನ್ ಮಾಡ್ತಾರೆ, ಬಳಕೆ ಏನ್ ಮಾಡ್ತಾರೆ, ಬದುಕಿಸ್ಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ತನ್ನ ಸಾಮರ್ಥ್ಯದಲ್ಲಿ ಇವರು ಬದುಕಬಹುದು ಎಂಬುದಾಗಿ ಅವರು ಏನ್ ಮಾಡ್ತಾರೆ, ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ. ಇವತ್ತು ಕೀರ್ತನೆ ನೋಡಿದ್ರೆ 131 ಕೀರ್ತನೆಯಲ್ಲಿ ಅದರಲ್ಲಿ 2 ವಾಕ್ಯ ಇರ್ತದೆ, ನಿಜವಾಗಿ ನನ್ನನ್ನು ನಾನು ಸಮಾಧಾನ ಪಡಿಸುತ್ತೇನೆ. ದೇವರ ಮಕ್ಕಳಿಗೆ ಇಂಥ ಪರಿಸ್ಥಿತಿಯಲ್ಲಿ ಹೋಗುವಾಗ ನೀನು ಮಾಡಬೇಕಾದ ಮೊದಲನೇ ಕಾರ್ಯ, ನಿನ್ನನ್ನು ನೀನು ಸಮಾಧಾನ ಪಡಿಸಬೇಕು. ಯಾಕಂತ ಹೇಳಿದ್ರೆ ಈ ಬಿರುಗಾಳಿ ನನ್ನನ್ನು ನಾಶ ಮಾಡಲಿಕ್ಕೆ ಆಗುವುದಿಲ್ಲ. ನನ್ನ ದೇವರು ನನ್ನಲ್ಲಿ ಸಮಾಧಾನ ಇಟ್ಟಿದ್ದಾನೆ, ನನ್ನ ದೇವರು ನನ್ನ ಧೈರ್ಯವಾಗಿಟ್ಟಿದ್ದಾನೆ. ಈ ಬಿರುಗಾಳಿ ನನ್ನನ್ನು ಮುಳುಗಿಸಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ನೀನು ತಿಳಿದುಕೊಳ್ಳಬೇಕು. ಹಲ್ಲೆಲೂಯಾ. ನೋಡಿ, ಆ ಒಂದು ಸಂದರ್ಭದಲ್ಲಿ ಅವರ ಎಲ್ಲ ಸಾಮರ್ಥ್ಯ, ಅವರೆಲ್ಲ ಟ್ರಿಕ್ ಎಲ್ಲ ಉಪಯೋಗಿಸ್ತಾರೆ. ಇದರಿಂದ ಬಚಾವಾಗೋದು ಬಹಳ ಕಷ್ಟ. ಅಷ್ಟು ಜೋರಾದ ಬಿರುಗಾಳಿ, ಅಷ್ಟು ಜೋರಾದ ಅಲೆಗಳು ಬರ್ತಾ ಉಂಟು. ದಾವೀದ ಹೇಳ್ತಾರೆ, ಅಸಾಧ್ಯವಾದ ಕಾರ್ಯದಲ್ಲಿ ನಾನು ಕೈ ಹಾಕುವುದಿಲ್ಲ. ನಾನು ಹೇಳ್ತೇನೆ, ನಿನ್ನ ಜೀವಿತದಲ್ಲಿ ನಿನಗೆ ಅಸಾಧ್ಯವಾದ ಕಾರ್ಯ ದೇವರಿಗೆ ಸಾಧ್ಯ ಉಂಟು. ಹಲ್ಲೆಲೂಯಾ. ಶಿಷ್ಯರು ಆ ಸಂದರ್ಭದಲ್ಲಿ ಅವರಿಗೆ ಗೊತ್ತಿರಬೇಕಿತ್ತು, ಅವರನ್ನು ಸಮಾಧಾನ ಮಾಡಿ ಹೇಳ್ಬೇಕಿತ್ತು, ಈ ಒಂದು ಬಿರುಗಾಳಿ ಬಂದಿದ್ದರಿಂದ ನನ್ನ ದೇವರನ್ನು ಕಾಪಾಡ್ತಾನೆ ಎಂಬುದಾಗಿ ಅವರಿಗೆ ನಂಬಿಕೆ ಇರಬೇಕಾಗಿತ್ತು. ಹಲ್ಲೆಲೂಯಾ. ಅವರ ನಿರೀಕ್ಷೆ ದೇವರಲ್ಲಿ ಇರಬೇಕಿತ್ತು. 131 ಕೀರ್ತನೆ 3ನೇ ವಾಕ್ಯ ಇರ್ತದೆ. ಅಲ್ಲಿ ಬೈಬಲ್ ಕೊನೆಯ ವಾಕ್ಯ ಹೇಳುತ್ತೇನೆ ಅಂತ ಹೇಳಿದ್ರೆ, ನೀವು ಯಾವಾಗಲೂ ಯೆಹೋವನನ್ನು ನಿರೀಕ್ಷಿಸಿಕೊಂಡಿರಬೇಕು ಎಂಬುದಾಗಿ. ಇವತ್ತು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ನಿಮ್ಮ ನಿರೀಕ್ಷೆ ಅದು ದೇವರ ಮೇಲೆ ಇರುವುದಾದ್ರೆ ಈ ಬಿರುಗಾಳಿ ನಿಮ್ಮ ನಾಶ ಮಾಡಲಿಕ್ಕೆ ಆಗುವುದಿಲ್ಲ. ಈ ಬಿರುಗಾಳಿಯಲ್ಲಿ ನಿಮ್ಮನ್ನು ದೇವರು ಕಾಪಾಡಲಿಕ್ಕೆ ಅವನು ಇವತ್ತು ಶಕ್ತನಾಗಿದ್ದಾನೆ. ಯಾಕಂದ್ರೆ ಅವನು ಸರ್ವಶಕ್ತನಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಈ ಒಂದು ಸಂದರ್ಭದಲ್ಲಿ ಅವರು ಸಮುದ್ರದ ಮಧ್ಯದಲ್ಲಿರುವಾಗ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಿದ್ದಾನೆ. ಪ್ರಾರ್ಥನೆ ಮಾಡುವ ಯೇಸು ಸ್ವಾಮಿಗೆ ಗೊತ್ತಾಯಿತು ಶಿಷ್ಯರ ಕಷ್ಟದಲ್ಲಿದ್ದಾರೆ. ಆತನು ತಿಳಿದು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಬೈಬಲ್ ಹೇಳ್ತದೆ, ಆತನು ಸಮುದ್ರದ ಮಧ್ಯೆ ನಡೆದುಕೊಂಡು ಬರ್ತಾ ಇದ್ದಾನೆ. ಸಮುದ್ರದ ಮಧ್ಯೆ ಆತ ನಡೆದುಕೊಂಡು ಬರ್ತಾ ಇದ್ದಾರೆ. ಯಾಕೆ ನಡೆದುಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಶಿಷ್ಯರನ್ನು ರಕ್ಷಿಸಲಿಕ್ಕೋಸ್ಕರ, ಶಿಷ್ಯರನ್ನು ಕಾಪಾಡೋದಕ್ಕೋಸ್ಕರ ಆತನು ಸಮುದ್ರದ ಮಧ್ಯೆ ನಡೆದುಕೊಂಡು ಬರ್ತಾ ಇದ್ದಾನೆ. ಯಾಕೆ ಗೊತ್ತಿಲ್ಲ, ಅವನಿಗೆ ಶಿಷ್ಯರನ್ನು ಆಚೆ ದರಕ್ಕೆ ಕಳಿಸಂತ ಹೇಳಿದ ಅವನೇ ರಕ್ಷಣೆ ಮಾಡುವುದು ಸಹ ಆತನ ಕೆಲಸ ಆಗಿದೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಆ ಒಂದು ಸಮುದ್ರದಲ್ಲಿ ನಡೆಯುವಾಗ ನಾನು ಹೇಳ್ತಾ ಇದ್ದೇನೆ, ಶಿಷ್ಯರಿಗೆ ಆಶ್ಚರ್ಯ, ಆದ್ರೆ ಯೇಸು ಸ್ವಾಮಿಗೆ ಆಶ್ಚರ್ಯ ಇಲ್ಲ. ಯಾಕೆ ಹೇಳಿದ್ರೆ ಆತನಿಗೆ ಆ ಸಮುದ್ರ ಅದು ಆತನ ಸೃಷ್ಟಿ ಮಾಡಿದ್ರಿಂದ ಆತನಿಗೆ ಹೇಳಿದಾಗಿ ಕೇಳುತ್ತದೆ. ಹಲ್ಲೆಲೂಯಾ. ನೋಡಿ, ಯೆಶಾಯ ಬರೆದ ಪ್ರವಾದನ ಗ್ರಂಥಕ್ಕೆ ಹೋಗುವುದಾದರೆ 54ನೇ ಅಧ್ಯಾಯ 11ನೇ ವಾಕ್ಯವನ್ನು ಓದಿ ನೋಡ್ರಿ. ಯೆಶಾಯ ಬರೆದ ಪ್ರವಾದನ ಗ್ರಂಥ 54ನೇ ಅಧ್ಯಾಯ 11ನೇ ವಾಕ್ಯ. ಕುಗ್ಗಿದವಳೆ ಗಾಳಿಯ ಬಡಿತಕ್ಕೆ ಗುರಿಯಾದವಳೆ. ನೋಡಿ, ಕುಗ್ಗಿದವಳೆ ಗಾಳಿಯ ಬಡಿತಕ್ಕೆ ಗುರಿಯಾದವಳೆ. ಇವತ್ತು ದೇವರ ಮಕ್ಕಳೇ, ನಿನ್ನ ಜೀವಿತದಲ್ಲಿ ನೀನು ಗಾಳಿಯ ಬಡಿತಕ್ಕೆ ಗುರಿಯಾಗಿದ್ರೆ ನನ್ನ ದೇವರು ಇವತ್ತು ಹೇಳ್ತಾ ಇದ್ದಾನೆ, ನಾನು ಸಮುದ್ರದ ಮೇಲೆ ನನಗೆ ಅಧಿಕಾರ ಉಂಟು. ಅಲ್ಲಿ ಗಾಳಿಯ ಮೇಲೆ ನನಗೆ ಅಧಿಕಾರ ಉಂಟು, ಸಮಸ್ಯೆ ಮೇಲೆ ಅಧಿಕಾರ ಉಂಟು. ಇವತ್ತು ನೀನು ಭಯಪಡುತ್ತಿರುವ ಯಾವ ಸಮಸ್ಯೆಗೆ ದೇವರು ಪರಿಹಾರ ಕೊಡಲಿಕ್ಕೆ ಅವನು ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ಬೈಬಲ್ ಕುಗ್ಗಿದವಳೆ ಗಾಳಿಯ ಬಡಿತಕ್ಕೆ ಗುರಿಯಾದವಳೆ. ಇವತ್ತು ನನ್ನ ಮಾತುಗಳನ್ನು ಕೇಳುತ್ತಿರುವ ದೇವರ ಮಕ್ಕಳೇ, ನಿನ್ನ ಜೀವಿತದಲ್ಲಿ ಯಾವ ಹೊಡೆತಕ್ಕೆ ನೀನು ಬಿದ್ದಿದ್ಯಾ ಅದರಿಂದ ಹೊರಗೆ ತರುವ ಸಾಮರ್ಥ್ಯ ದೇವರಿಗೆ ಗೊತ್ತು. ಹಲ್ಲೆಲೂಯಾ. ನೀನು ಭಯಪಡುವ ಅಗತ್ಯ ಇಲ್ಲ. ನಿನ್ನ ದೇವರು ನಿಮ್ಮ ಬಗ್ಗೆ ಮೊದಲೇ ಪ್ಲಾನ್ ಮಾಡಿದ್ದಾನೆ. ನಿನ್ನನ್ನು ತಡೆಯುವ ಶಕ್ತಿಗಳ ವಿರುದ್ಧ ಆತ ನಿನಗೆ ಜಯವನ್ನು ಕೊಡುತ್ತಾನೆ. ಕೆಲವು ಸಲ ದೇವರನ್ನು ಪರೀಕ್ಷೆ ಮಾಡ್ತಾನೆ, ನಮ್ಮ ನಂಬಿಕೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ. ನೋಡಿ, ಯೇಸು ಸ್ವಾಮಿ ರಾತ್ರಿಯಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ, ಬೆಟ್ಟಕ್ಕೆ ಹೋಗುತ್ತಾನೆ. ಆಗ ಯೇಸು ಸ್ವಾಮಿಗೆ ಗೊತ್ತಾಯಿತು ಶಿಷ್ಯರು ಬಿರುಗಾಳಿಯಲ್ಲಿ ಒದ್ದಾಡುತ್ತಿದ್ದಾರೆ ಎಂಬುದಾಗಿ. ಆದರೆ ಯೇಸು ಸ್ವಾಮಿ ಕೂಡಲೇ ಆ ಒಂದು ದೋಣಿ ಹತ್ರ ಬರಲಿಲ್ಲ. ಯೇಸು ಸ್ವಾಮಿಗೆ ಬರಬೇಕಿತ್ತು, ಕೂಡಲೇ ಬರಬೇಕಿತ್ತು. ಯೇಸು ಸ್ವಾಮಿ ಗೊತ್ತುಂಟು, ಅವರು ಕಷ್ಟಪಡೋದು ಗೊತ್ತುಂಟು, ಅವರು ಒದ್ದಾಡೋದು ಗೊತ್ತುಂಟು, ಅವರು ಬದುಕಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಎಂಬುದು ಗೊತ್ತುಂಟು. ಆದರೆ ಯೇಸು ಸ್ವಾಮಿ ಅವರ ಬಳಿಗೆ ಕೂಡಲೇ ಬರಲಿಲ್ಲ. ಬೈಬಲ್ ಹೇಳ್ತದೆ, ಯಾವುದು ಬಂದಂತೆ ಯೇಸು ಸ್ವಾಮಿ ಅಲ್ಲಿ ವಾಕ್ಯ ಇರ್ತದೆ ಏನಂತ ಹೇಳಿದ್ರೆ, ಗಾಳಿ ಬೀಸುವುದರಿಂದ ಶಿಷ್ಯರು ಹುಟ್ಟು ಹಾಕಿ ಒದ್ದಾಡುವುದನ್ನು ಆತನ ಕಂಡು ಹೆಚ್ಚು ಕಡಿಮೆ ರಾತ್ರಿಯ 4ನೇ ಜಾವದಲ್ಲಿ ಸಮುದ್ರದ ಮೇಲೆ
ನಡೆದು ಅವರ ಬಳಿಗೆ ಬಂದನು ಎಂಬುದಾಗಿ. ಅಂದ್ರೆ 4ನೇ ಜಾವ ಅಂತ ಹೇಳಿದ್ರೆ ಬೆಳಗಿನ 3 ರಿಂದ 6 ಗಂಟೆಗಳ ಸಮಯ. ಅಂದ್ರೆ ಇವರನ್ನು ಸಾಯಂಕಾಲ ಕಳಿಸಿದ್ದಾನೆ. ಸಾಯಂಕಾಲ ಕಳಿಸಿದ ನಂತರ ಇವರಿಗೆ ಬಿರುಗಾಳಿ ಸಿಕ್ಕಿದ ಮೇಲೆ ಶಿಷ್ಯರ ಹತ್ತಿರ ಅವರು ಹೋಗ್ಲಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಯೇಸು ಸ್ವಾಮಿ ಯಾಕೆ ಶಿಷ್ಯರ ಹತ್ತಿರ ಬೇಗನೆ ಹೋಗಲಿಲ್ಲ? ಒಂದೇ ಕಾರಣ ಪ್ರಿಯರೇ, ಒಂದೇ ಕಾರಣ. ಯೇಸುವನ್ನು ಅವರು ನಿಜವಾಗಿ ನಂಬಬೇಕು, ಯೇಸುವನ್ನು ಬಲವಾಗಿ ನಂಬಬೇಕು. ನೀವು ನೋಡಿ, ರೋಮಾಪುರದವರೆಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 3ನೇ ವಾಕ್ಯ. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವದಲ್ಲಿ ಉಲ್ಲಾಸವಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಕಷ್ಟ ಬರುವಾಗ ನೀನು ಏನ್ ಮಾಡ್ಬೇಕಂತೆ? ಎಷ್ಟು ಜನ ಸಂತೋಷ ಮಾಡ್ತಾ ಇದ್ದಾರೆ? ಒಂದು ತಿಳ್ಕೊಂಡ್ರಿ, ಇವತ್ತು ನಿಮ್ಮ ಮನೆಗೆ ಬಿರುಗಾಳಿ ಬರ್ತದ, ನೀವು ಉಲ್ಲಾಸ ಪಡುವುದಾದ್ರೆ ಸೈತಾನ ಸೋತು ಹೋಗ್ತಾನೆ. ಸೈತಾನ ನೀನು ಭಯ ಪಡಬೇಕಂತ ಈ ಒಂದು ಬಿರುಗಾಳಿ ತಂದದ್ದು. ಸೈತಾನ ನೀನು ಅಳಬೇಕು, ಕುಗ್ಗಿ ಹೋಗಬೇಕು ಎಂಬುದಾಗಿ ಈ ಒಂದು ಬಿರುಗಾಳಿ ತಂದದ್ದು. ಆದ್ರೆ ನೀನು ಮಾಡಬೇಕಾದ ಕಾರ್ಯ ಅಂತ ಹೇಳಿದ್ರೆ ಈ ಸಮಯದಲ್ಲಿ ನೀನು ಉಲ್ಲಾಸವಾಗಿರಬೇಕು ಎಂಬುದಾಗಿ ದೇವರ ವಾಕ್ಯ. ಹಲ್ಲೆಲೂಯಾ, ಅರ್ಥ ಆಗ್ತದೆ ನಿಮಗೆ? ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ನಿನ್ನ ಕಷ್ಟದಲ್ಲಿ ನೀನು ದೇವರಿಗೆ ಸ್ತೋತ್ರ ಹೇಳು. ದೇವರ ಈ ಕಷ್ಟವನ್ನು ತಂದದಕ್ಕೆ ಸ್ತೋತ್ರ ಹೇಳು ಅಂತ ಹೇಳುವಾಗ ಸೈತಾನ ನಡೆಸ್ತಾನೆ, ನಾನು ಇವನಿಗೆ ಕಷ್ಟ ತಂದೆ ಆದ್ರೂ ಸಹ ಉಲ್ಲಾಸವಾಗಿದ್ದಲ್ಲ ಎಂಬುದಾಗಿ ಅವನು ತಿಳಿದು ನಾಚಿಕೆ ಪಟ್ಟು ನಿನ್ನಿಂದ ದೂರ ಓಡಿ ಹೋಗುವಂತೆ ಮಾಡ್ತಾನೆ. ಒಂದನೇದಾಗಿ ಯೇಸು ಸ್ವಾಮಿ ತಡವಾಗಿ ಬರಲಿಕ್ಕೆ ಕಾರಣ ಅವರಿಗೆ ಗೊತ್ತಾಗಬೇಕು, ಉಪದ್ರವ ಬಂದಿದೆ, ನಾನು ಉಲ್ಲಾಸವಾಗಿರಬೇಕು ಎಂಬುದಾಗಿ. ಅಲ್ಲಿ ಯೇಸು ಸ್ವಾಮಿ ಕೂಡಲೇ ಅವರ ಬಳಿಗೆ ಬರ್ತಿದ್ರೆ ಅವರಿಗೆ ಜೀವದ ಬೆಲೆ ಬರ್ತಿರ್ಲಿಲ್ಲ. ಅವರಿಗೆ ಏನ್ ಮಾಡ್ತಾರೆ, ಕಷ್ಟದಲ್ಲಿ ದೇವರು ಕಾಪಾಡಿದ್ದು ಗೊತ್ತಾಗ್ತಿರ್ಲಿಲ್ಲ. ಕೆಲವು ಸಲ ದೇವರು ನಮ್ಮ ಕಷ್ಟದಲ್ಲಿ ಬಿಡ್ತಾನೆ. ಯಾಕೆ ಕಷ್ಟದಲ್ಲಿ ಬಿಡ್ತಾರೆ ಅಂತ ಹೇಳಿದ್ರೆ ನಾವು ದೇವರನ್ನು ಸರಿಯಾಗಿ ತಿಳಿದುಕೊಳ್ಬೇಕು, ದೇವರನ್ನು ಬಲವಾಗಿ ನಂಬಬೇಕಂತ. ನಂತರ ವಾಕ್ಯ ಓದಿರಿ. ಯಾಕೆಂದರೆ ಎರಡನೇದಾಗಿ ಏನಾಗ್ತದೆ, ಉಪದ್ರವದಿಂದ ತಾಳ್ಮೆ ಬರ್ತದೆ. ಇವತ್ತು ಎಷ್ಟು ಜನ ಇಲ್ಲಿ ಕಷ್ಟದಿಂದ ಹೋಗಿದ್ದೀರಿ? ನಿಮಗೆ ಇವತ್ತು ತಾಳ್ಮೆ ಬಂದಿದ್ದ? ತಾಳ್ಮೆ ಬರ್ತಿದ್ರ ಮೊದಲಾದ್ರೆ ಹೆದರ್ತಿದ್ರಿ, ಆಮೇಲೆ ಮೊದಲಾದ್ರೆ ಭಯ ಪಡ್ತಿದ್ರಿ. ಈಗ ಗೊತ್ತಾಯ್ತು, ಅಲ್ಲಿ ಇದು ನನ್ನನ್ನು ಎದುರಿಸಲಿಕ್ಕೆ, ಇದು ನನ್ನನ್ನು ಭಯಪಡಿಸಲಿಕ್ಕೆ, ಇದು ನನ್ನ ನಿದ್ರೆಯನ್ನು ಹಾಳು ಮಾಡಲಿಕ್ಕೆ. ಆದರೆ ನಾನು ಭಯ ಪಡುವುದಿಲ್ಲ, ನಾನು ಸುಖವಾಗಿ ನಿದ್ರೆ ಮಾಡಿ ಬೆಳಿಗ್ಗೆ ಹೇಳುತ್ತೇನೆ. ಯಾಕಂತ ಹೇಳಿದ್ರೆ ನನಗೆ ದೇವರದು ತಾಳ್ಮೆಯನ್ನು ಕೊಟ್ಟಿದ್ದಾನೆ. ಇವತ್ತು ಇಲ್ಲಿಂದ ದೇವರ ಮಕ್ಕಳಿಗೆ ತಾಳ್ಮೆ ಸಿಕ್ಕದಿಲ್ಲದಿದ್ರೆ ಇವತ್ತು ನೀನು ಇಲ್ಲಿ ಕುಳಿತುಕೊಳ್ತಿರ್ಲಿಲ್ಲ, ದೇವರಿಗೆ ಸ್ತೋತ್ರ ಹೇಳಲಿಕ್ಕಿಲ್ಲ. ಈ ಕಷ್ಟ ಯಾಕೆ ಅಂತ ಹೇಳಿದ್ರೆ ನಿನ್ನ ತಾಳ್ಮೆ ಬರುವುದಕ್ಕೋಸ್ಕರ ದೇವರು ಈ ಕಷ್ಟದಲ್ಲಿ ಕೊಂಡು ಹೋಗ್ತಾ ಇದ್ದಾನೆ. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಉಪದ್ರವದಿಂದ ಏನ್ ಬರ್ತದಂತೆ? ತಾಳ್ಮೆ ಬರ್ತದೆ. ಉಪದ್ರವ ಬರೋದ್ರಲ್ಲಿ ತಾಳ್ಮೆ ಇರ್ತಿರ್ಲಿಲ್ಲ. ಶಿಷ್ಯರಿಗೆ ಯಾವಾಗ ಸಹ ಊಟ ಬೇಕಂತ ಹೇಳಿ ಊಟ ಕೊಡ್ತಿದ್ರ. ಆದ್ರೆ ಇಲ್ಲಿ ಕಷ್ಟದಲ್ಲಿರುವಾಗ ಯೇಸು ಸ್ವಾಮಿ ಓಡಿ ಬರಲೇ ಅಲ್ಲ. ಇವರಿಗೆ ಅನುಭವ ಆಗಬೇಕು, ಇವರಿಗೆ ಅನುಭವ ಬರಬೇಕು, ಈ ಕಷ್ಟದ ಅನುಭವ ಬರಬೇಕು. ಈ ಕಷ್ಟದಲ್ಲಿ ದೇವರು ಕೈ ಬಿಡುವುದಿಲ್ಲ ಅಂತ ಅವರಿಗೆ ಗೊತ್ತಾಗಬೇಕು. ನಾನು ಹೇಳ್ತೇನೆ, ಎಷ್ಟು ಕಷ್ಟದಲ್ಲಿ ಹೋಗ್ತಿದ್ದೀಯಾ, ಭಯ ಪಡಬೇಡ. ದೇವರನ್ನು ಕೈ ಬಿಡುವುದೇ ಇಲ್ಲ, ದೇವರನ್ನು ತೊಳೆದು ಬಿಡುವುದೇ ಇಲ್ಲ. ಯಾಕಂದ್ರೆ ಅವರು ನಂಬಿಗಸ್ತನಾದ ದೇವರಾಗಿದ್ದಾನೆ. ಆ ಮುಂದೆ ಓದಿ ಪ್ರಶ್ನೆ. ಏನಂತೆ? ತಾಳ್ಮೆಯಿಂದ ಏನ್ ಬರ್ತದೆ? ಅನುಭವ ಸಿದ್ಧಿ ಬರ್ತದೆ. ಅನುಭವ ಸಿದ್ಧಿ ಅಂತ ಎಕ್ಸ್ಪೀರಿಯನ್ಸ್ ಮಾಡ್ತಿ. ಹಲ್ಲೆಲೂಯಾ. ಇದಕ್ಕಿಂತ ದೊಡ್ಡ ಕಷ್ಟ ಬರುವಾಗ, ದೊಡ್ಡ ಹೋರಾಟ ಬರುವಾಗ ನೀನು ಭಯ ಪಡುವುದಿಲ್ಲ. ಯಾಕಂದ್ರೆ ನೀನು ಇಂಥ ಕಷ್ಟದಲ್ಲಿ ಮೊದಲು ಹೋಗಿದ್ದಿ, ಯೇಸು ಬಂದು ಬಿಡಿಸಿದ್ದಾನೆ, ಈಗ ಸಹ ಬಿಡಿಸ್ತಾನೆ, ಈಗ ಸಹ ಕಾಯುತ್ತಾನೆ. ಇದು ದೇವರ ಮಕ್ಕಳ ನಂಬಿಕೆಯಾಗಿದೆ. ಆಮೇಲೆ ಹಲ್ಲೆಲೂಯಾ. ಮುಂದೆ ಬರ್ಬೋದು. ಅನುಭವದಿಂದ ಏನಂತೆ? ನಿರೀಕ್ಷಣೆ ಹುಟ್ಟುತ್ತದೆ. ಇವತ್ತು ಕಷ್ಟದಲ್ಲಿ ಅನುಭವದಲ್ಲಿ ಹೋಗ್ತಾ ಇದೆಯಾ? ನಾನು ಹೇಳ್ತೇನೆ, ಯೇಸುವಿನ ನಾಮದಲ್ಲಿ ನಿನಗೆ ನಿರೀಕ್ಷೆ ಖಂಡಿತವಾಗಿ ದೇವರು ಕೊಟ್ಟೆ ಕೊಟ್ಟಾನೆ. ನೀನು ಕಾಯುತ್ತಿದ್ದ ವಿಷಯಕ್ಕೆ ಉತ್ತರ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ನಿನ್ನ ಹತ್ತಿರದಲ್ಲಿ ಉಂಟು. ಓ, ನಿನ್ನ ಆಸೆ ದೇವರು ನೆರವೇರಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಓ, ನಿನ್ನ ಬಿಡುಗಡೆ ದೇವರು ಕೊಡುತ್ತಿದ್ದಾನೆ. ಇದುವರೆಗೆ ಕಣ್ಣೀರಿಟ್ಟ ವಿಷಯಕ್ಕೆ ಉತ್ತರ ದೇವರು ಕೊಡ್ತಿದ್ದಾನೆ. ಯಾಕಂತ ಹೇಳಿದ್ರೆ ನಿರೀಕ್ಷೆ ಹುಟ್ಟಿಸುವುದು, ನಿರೀಕ್ಷೆ ಪೂರೈಸುವುದು ಆತನ ಪರಲೋಕದ ತಂದೆಯಾಗಿದ್ದಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಇಲ್ಲಿ ತಡವಾಗಿ ಬರ್ತಾ ಇದ್ದಾರೆ. ಯೇಸು ಸ್ವಾಮಿ ತಡವಾಗಿ ಬರುವಾಗ ಶಿಷ್ಯರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ವಿದ್ಯೆಯನ್ನೆಲ್ಲ ಉಪಯೋಗಿಸ್ತಾರೆ.
ಉಂಟು, ಬಿರುಗಾಳಿಯನ್ನು ಫೇಸ್ ಮಾಡಿ ಅಭ್ಯಾಸ ಉಂಟು. ಆದರೆ ಇಲ್ಲಿ ಅವರ ಯಾವ ಸಾಮರ್ಥ್ಯ ಸಹ ನಡೆಯಲಿಲ್ಲ. ಅವರನ್ನು ನಾಶವಾಗಲಿಕ್ಕೆ ಸಹ ದೇವರು ಬಿಡಲಿಲ್ಲ. ಅರ್ಥ ಆಗ್ತದೆ ನಿಮಗೆ? ಅವರನ್ನು ಸಾಯಲಿಕ್ಕೆ ಸಹ ದೇವರು ಬಿಡಲಿಲ್ಲ. ಇವತ್ತು ನಿನ್ನ ಜೀವಿತದಲ್ಲಿ ಸಹ ಕೆಲವೊಂದು ಪ್ರೋಸೆಸ್ ಅಲ್ಲಿ ಹೋಗ್ತೀವಿ. ನೀನು ಪ್ರಯತ್ನ ಮಾಡ್ತಾ ಇದ್ದಿ, ನಿನಗೆ ಏನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನೀನು ಒದ್ದಾಡ್ತಿದ್ದಿ. ಆದ್ರೆ ಭಯಪಡಬೇಡ, ಇದು ನಿನ್ನ ಎಕ್ಸ್ಪೀರಿಯನ್ಸ್ಗೋಸ್ಕರ ದೇವರು ಮಾಡ್ತಾ ಇದ್ದಾನೆ, ನಿನ್ನ ತಾಳ್ಮೆಗೋಸ್ಕರ ದೇವರು ಮಾಡ್ತಾ ಇದ್ದಾನೆ, ನಿನ್ನ ಜೀವಿತದಲ್ಲಿ ನಿರೀಕ್ಷೆಯನ್ನು ಹುಟ್ಟಿಸುವುದಕ್ಕೆ ದೇವರು ಹೀಗೆ ಮಾಡ್ತಾ ಇದ್ದಾನೆ. ಆದ್ರೆ ತಡವಾಗಿ ಅದು ಯೇಸು ಸ್ವಾಮಿ ಅಲ್ಲಿ ಬರ್ತಾನೆ. 4ನೇ ಜಾವ ಬರ್ತಾ ಇರುತ್ತೆ. 4ನೇ ಜಾವ ಬರುವಾಗ, ಯೇಸು ಸ್ವಾಮಿ ಅಲ್ಲಿ ಬರುವಾಗ ಶಿಷ್ಯರು ಯೇಸು ಸ್ವಾಮಿ ನೋಡಿ ಭಯ ಪಡ್ತಾ ಇದ್ದಾರೆ. ಅಲ್ಲಿ ಯೇಸು ಸ್ವಾಮಿ ಅವರನ್ನು ರಕ್ಷಿಸಲಿಕ್ಕೆ ಬರ್ತಾ ಇದ್ದಾನೆ. ಆದ್ರೆ ಶಿಷ್ಯರಿಗೆ ಭಯ, ಅವರ ತಲೆಯಲ್ಲಿ ಯೇಸು ಬರ್ತಾನಂತೆ ಎಂಬ ವಿಶ್ವಾಸವೇ ಇಲ್ಲ, ನಂಬಿಕೆ ಇಲ್ಲ. ಅವರು ಯೇಸು ಬರುವುದನ್ನು ನೋಡಿ ಏನ್ ಹೇಳಿದ್ರು ಗೊತ್ತಾ? ಭೂತ ಎಂಬುದಾಗಿ ಹೇಳಿದ್ರು. ಇವತ್ತು ದೇವರ ಮಕ್ಕಳೇ, ನಿನ್ನಲ್ಲಿ ಒಂದು ನಂಬಿಕೆ ಒಂದು ಬಲವಾಗಿರಬೇಕು. ನನ್ನ ಯಾವ ಕಷ್ಟದಲ್ಲಿ ಯೇಸು ಬರ್ತಾನೆ, ನನ್ನ ಇಕ್ಕಟ್ಟಿನಲ್ಲಿ ಯೇಸು ಬರ್ತಾನೆ, ನನ್ನ ಸಮಸ್ಯೆಯಲ್ಲಿ ಯೇಸು ಬರ್ತಾನೆ. ಮತ್ತಾಯ ಬರೆದ ಸುವಾರ್ತೆ 14ನೇ ಅಧ್ಯಾಯ 26ನೇ ವಾಕ್ಯ ನೋಡಿ. ಮತ್ತಾಯ 14:26. ರಾತ್ರಿಯ 4ನೇ ಜಾವದಲ್ಲಿ ಯೇಸು ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದನು. ಯಾಕೆ ಬಂದನು? ಅವರನ್ನು ರಕ್ಷಿಸಲಿಕ್ಕೆ. ಇವತ್ತು ನಾನಿಂದ ನಿನಗೆ ಯಾವುದೇ ಬಿರುಗಾಳಿಯಲ್ಲಿ, ಯಾವುದೇ ಸಂಕಟದಲ್ಲಿ, ಯಾವುದೇ ಅವಮಾನದಲ್ಲಿ, ಯಾವುದೇ ರೋಗದಲ್ಲಿ ನೀನು ಸಿಕ್ಕಿದ್ರೆ ಯೇಸು ನಿನ್ನ ಬಳಿಗೆ ಬಂದೇ ಬರ್ತಾನೆ. ತಡವಾದರೂ ನೀನು ನಂಬು, ಬಂದೇ ಬರ್ತಾನೆ. ತಾಳ್ಮೆಯಿಂದ ನಿನಗೆ ಬೇಕು. ನಿನಗೆ ಆತನ ಸಮಯ ಕಾಯುವಂತ ತಾಳ್ಮೆ ಬೇಕು. ಆತನ ಸಮಯಕ್ಕೆ ಮೀರಿ ಏನು ಮಾಡುವುದಿಲ್ಲ, ಸಮಯಕ್ಕೆ ಮೊದಲು ಏನು ಮಾಡುವುದಿಲ್ಲ. ಆಮೇಲೆ ವಾಕ್ಯ ಅಂತಲೇ ಅವನು ಬಂದರು. ಮತ್ತೆ ಸಮುದ್ರದ ಮೇಲೆ ನಡೆಯುವ ಆತನನ್ನು ಶಿಷ್ಯರು ನೋಡಿ ಏನಂತೆ ಭೂತವೆಂದು ತತ್ತರಿಸಿ ಭಯದಿಂದ ಕೂಡಿದರು. ಮತ್ತೆ ಕೂಡಲೇ ಯೇಸು ಮಾತನಾಡಿ ಅವರಿಗೆ ಧೈರ್ಯವಾಗಿರಿ, ನಾನು ನೋಡಿ. ಅವರು ಭಯಪಟ್ಟದಲ್ಲಿ ಯೇಸು ಸ್ವಾಮಿ ಕಂಡ. ಅವರು ಭೂತ ಅಂತ ಭಯಪಟ್ಟಿದ್ದಾರೆ. ಮೊದಲೇ ಅವರು ಭಯಪಟ್ಟಿದ್ದಾರೆ, ಬಿರುಗಾಳಿಗೆ ಭಯಪಟ್ಟಿದ್ದಾರೆ, ಅಲೆಗಳಿಗೆ ಭಯಪಟ್ಟಿದ್ದಾರೆ. ಈಗ ಇನ್ನೊಂದು ವ್ಯಕ್ತಿ ಭೂತ ಎದುರು ಬರ್ತದೆ ಎಂಬುದಾಗಿ ಇನ್ನೂ ಹೆಚ್ಚು ಭಯ. ಒಂದು ವಿಷಯ ಹೇಳ್ತೇನೆ, ನೀನು ಭಯಪಟ್ಟಾಗ ನಿನ್ನ ಮೈಂಡ್ ಸಹ ಬ್ಲ್ಯಾಂಕ್ ಆಗ್ತದೆ. ನೀನು ಏನ್ ಮಾಡ್ಬೇಕಂತ ಗೊತ್ತಾಗುವುದಿಲ್ಲ. ನಾನು ಹೇಳ್ತೇನೆ, ಅವರು ಈಜಿನಲ್ಲಿ ನಿಪುಣರಾಗಿರ್ತಾರೆ. ಅರ್ಥ ಆಗ್ತದ? ಅಲ್ಲಿ ದೋಣಿಯಲ್ಲಿ ಅವರು ಹೋಗುವರು. ಯಾವುದು ಸಹ ನೀವು ದೋಣಿ ಏನ್ ಮಾಡ್ತಾರೆ, ಈಜು ಗೊತ್ತಿಲ್ಲದವರು ಹೋಗುವುದಿಲ್ಲ. ಇವರು ಎಕ್ಸ್ಪರ್ಟ್. ಇವರು ಎಕ್ಸ್ಪರ್ಟ್ ಆದ್ರಿಂದ ಈ ಒಂದು ಬಿರುಗಾಳಿ ಬರುವಾಗ ಅಲ್ಲಿ ಅದರ ಒಳಗೆ ಬಂದಿರುವಾಗ ಇವರು ಏನ್ ಮಾಡ್ಬೇಕಿತ್ತು? ಏನು ನೀರು ತೆಗೆದು ಸಹ ಪ್ರಯೋಜನ ಇಲ್ಲ, ಹೊಡೆದ್ರು ಸಹ ಪ್ರಯೋಜನ ಇಲ್ಲ. ಇವರು ಏನ್ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ಹಾರಿ ಈಜಿ ಆದ್ರೂ ಸಹ ಸೈಡ್ ಅಲ್ಲಿ ಬರ್ಬೇಕಿತ್ತು. ಆದ್ರೆ ಇವರ ಮೈಂಡ್ ಏನಾಗಿತ್ತು? ಭಯದಿಂದ ಬ್ಲ್ಯಾಕ್ ಆಗಿ. ಇವತ್ತು ಅನೇಕರ ಜೀವಿತದಲ್ಲಿ ಸಹ ಕೆಲವೊಂದು ಭಯ ಬಂದಾಗ ಏನ್ ಮಾಡ್ಬೇಕಂತ ಗೊತ್ತಾಗುದಿಲ್ಲ. ನಿನ್ನ ಭಯ ಬ್ಲ್ಯಾಂಕ್ ಆಗಿರುವಾಗ ಅಲ್ಲಿ ಶಿಷ್ಯರು ಆ ಒಂದು ಭಯದಲ್ಲಿ ಯೇಸು ಕಂಡು ಹೇಳ್ತಾ ಇದ್ದಾರೆ, ಭಯ ಪಡಬೇಡಿ, ನಾನು ಬಂದಿದ್ದೇನೆ, ನೀವು ಅಜ್ಜಬೇಡ್ರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇವತ್ತು ನಾನು ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಅಲ್ಲಿ ಹೋಗುತ್ತಾರೆ, ಯೇಸು ಇವತ್ತು ನಿಮ್ಮ ಬಳಿಗೆ ಬಂದು ಹೇಳ್ತಿದ್ದಾರೆ, ನಾನು ಭಯ ಪಡಬೇಡ್ರಿ, ನಾನು ಈ ಬಿರುಗಾಳಿ ನಿಲ್ಲಿಸ್ತೇನೆ, ಈ ಒಂದು ಸಾಲವನ್ನು ನಿಲ್ಲಿಸ್ತೇನೆ, ಈ ಒಂದು ರೋಗವನ್ನು ನಿಲ್ಲಿಸ್ತೇನೆ. ನಿನ್ನ ಜೀವಿತದಲ್ಲಿ ನನಗೆ ಒಂದು ಉದ್ದೇಶ ಇರುವುದರಿಂದ ಆ ಉದ್ದೇಶದ ಪ್ರಕಾರ ನಿನ್ನ ನಡೆಸುವವನಾಗಿದ್ದೇನೆ. ಹಲ್ಲೆಲೂಯಾ. ನೋಡಿ, ಅಲ್ಲಿ ವಾಕ್ಯ ಇರ್ತದೆ, ಯೇಸು ಆಗ ಬಂದು ಏನ್ ಹೇಳ್ತಾರೆ ಅಂತೇಳಿ, ನಾನು ಧೈರ್ಯವಾಗಿರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮಾತ್ರವಲ್ಲ, ಅಲ್ಲಿ ಒಂದು ವಾಕ್ಯ ಉಂಟು. ಏನಂತ ಹೇಳಿದ್ರೆ, ಯೇಸು ಸ್ವಾಮಿ ಸಮುದ್ರದಲ್ಲಿ ನಡೆದು ಅವ್ರು ಮುಂದೆ ದಾಟಿ ಮುಂದೆ ಹೋಗ್ಬೇಕಂತ ಇದ್ದಾರೆ. ನೋಡಿ, ಎಂಬಾವ ಹಳ್ಳಿಗೆ ಹೋಗುವಾಗ ಯೇಸು ಸ್ವಾಮಿ ಪುನರ್ತನ ಹೊಂದಿದ ನಂತರ ಎಂಬಾವ ಹಳ್ಳಿಯಲ್ಲಿ 2 ಶಿಷ್ಯರೊಂದಿಗೆ ನಡೀತಾ ಇದ್ದ. ಶಿಷ್ಯರೊಂದಿಗೆ ನಡೀತಿರುವಾಗ ಅಲ್ಲಿಂದ 2 ಶಿಷ್ಯರು ಯೇಸುವಿನ ಬಗ್ಗೆ ಮಾತನಾಡ್ತಿದ್ರು. ಆಗ ಅವ್ರು ಕೇಳ್ತಾರೆ, ಯಾರ ವಿಷಯ ಮಾತನಾಡ್ತೀರಿ ಅನ್ನುವಾಗ ಆ 2 ಶಿಷ್ಯರು ಯೇಸು ಸ್ವಾಮಿ ಅಂತ ಹೇಳ್ತಾರೆ, ನಜರೇತಿನ ಯೇಸುವಿನ ಬಗ್ಗೆ ಹೇಳ್ತಾ ಇದ್ದೇವೆ. ಅವ ದೇವಕುಮಾರನಾಗಿದ್ದರು, ಮಾತಿನಲ್ಲಿ ಪ್ರವಾದಿಯಾಗಿದ್ದರು, ಅವನು ಸತ್ತು ಹೋದ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಅವರಿಗೆ ವಾಕ್ಯವನ್ನು ತೆಗೆದು ಅವರಿಗೆ ಉಪದೇಶ ಮಾಡಿ ಹೇಳ್ತಾ ಇದ್ದಾರೆ, ಆತನು ಎದ್ದು ಬರುತ್ತಾರೆ ಎಂಬುದಾಗಿ ಹೇಳುವಾಗ ಬೈಬಲ್ ಇರ್ತದೆ, ಅಷ್ಟ ಸಮಯದಲ್ಲಿ ಅವರಿರುವ ಮನೆ ಬಂದಾಗ ಯೇಸು
ಅವರನ್ನು ದಾಟಿ ಮುಂದಕ್ಕೆ ಹೋಗಬೇಕಾಗಿತ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಸತ್ಯವೇದ ಪುಸ್ತಕದಲ್ಲಿ ಅದನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಅಂದ್ರೆ ಯಾಕೆ ಇದು ತೋರಿಸ್ತದೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ದಾಟಿ ಮುಂದಕ್ಕೆ ಹೋಗುವುದು ಅಂತ ಹೇಳಿದ್ರೆ ಅದರ ಅರ್ಥ ಏನಂತ ಹೇಳಿದ್ರೆ, ನೀನು ಕಷ್ಟವನ್ನು ಅನುಭವಿಸಲಿಕ್ಕಿಂತ ಮೊದಲು ದೇವರು ಆ ಕಷ್ಟವನ್ನು ಅನುಭವಿಸಿದ್ದಾನೆ. ಹಲ್ಲೆಲೂಯಾ. ಅವನು ದಾಟಿ ಹೋಗಿದ್ದಾನೆ, ಈ ಕಷ್ಟವನ್ನು ದಾಟಿದ್ದಾನೆ, ಈ ರೋಗವನ್ನು ದಾಟಿದ್ದಾನೆ, ಈ ಅಪಮಾನವನ್ನು ದಾಟಿದ್ದಾನೆ, ಈ ಒಂದು ಅವರ ಸಮಾಧಾನ ಇಲ್ಲದವರಾಗಿ ಆ ಒಂದು ಕ್ವಶನ್ ಅಲ್ಲಿ ಆತನು ಹೋಗಿದ್ದಾನೆ. ಅಲ್ಲಿ ಹೋದವರಿಗೆ ಮಾತ್ರ ಹೋದವರ ಕಷ್ಟ ಗೊತ್ತಿತ್ತು. ಅಲ್ಲಿ ಇವತ್ತು ನಿಮ್ಮನ್ನು ಕಷ್ಟದಲ್ಲಿ ಯಾಕೆ ಕೊಂಡು ಹೋಗುದು ಗೊತ್ತಿಲ್ಲ, ಇನ್ನೊಬ್ಬರ ಕಷ್ಟ ನಿನಗೆ ಗೊತ್ತಾಗಬೇಕು. ಹಲ್ಲೆಲೂಯಾ. ಇವತ್ತು ನಮಗೆ ಕಷ್ಟ ಬರದಿದ್ರೆ ದೇವರ ಬಳಿಗೆ ಬರ್ತಿರ್ಲಿಲ್ಲ ಪ್ರಿಯರೇ. ಇವತ್ತು ನಮಗೆ ಆರೋಗ್ಯ ಇರ್ತಿದ್ರೆ ನಾವು ದೇವರ ಬಳಿಗೆ ಬರ್ತಿರ್ಲಿಲ್ಲ. ನಮ್ಮ ಜೀವಿತದಲ್ಲಿ ಎಲ್ಲ ನಾವು ಬರ್ತಿರ್ಲಿಲ್ಲ. ಇವತ್ತು ದೇವರನ್ನು ಬರ್ಲಿಕ್ಕೆ ಕಷ್ಟ, ಈ ಹೋರಾಟ, ಈ ಒಂದು ಸಮಸ್ಯೆ. ಆದ್ರೆ ನಾನು ಒಂದು ವಿಷಯ ಹೇಳ್ತೇನೆ, ಯೇಸು ಸ್ವಾಮಿ ಶಿಷ್ಯರನ್ನು ಅಡ್ಡದಾರಿಯಲ್ಲಿ ಬಿಡುವವನಲ್ಲ, ಅವರನ್ನು ದಡಕ್ಕೆ ಸೇರಿಸುವ ದೇವರಾಗಿದ್ದಾರೆ. ವಾಕ್ಯ ಹೇಳ್ತದೆ, ಅವನು ಕೂಡಲೇ ಅವರನ್ನು ಧೈರ್ಯಪಡಿಸಿದ ನಂತರ ಏನ್ ಮಾಡಿದ ಅಂತ ಹೇಳಿದ್ರೆ, ಅವನು ಆ ಒಂದು ದೋಣಿಯೊಳಗೆ ಬಂದ ಕೂಡಲೇ ಅಲ್ಲಿ ವಾಕ್ಯ ಹೇಳ್ತದೆ, ಆಗ ಬಿರುಗಾಳಿ ನಿಂತು ಹೋಗಿ. ಹಲ್ಲೆಲೂಯಾ. ದೇವರ ಮಕ್ಕಳು, ಇಲ್ಲಿ ನಾವು ತಿಳಿದುಕೊಳ್ಳುವ ವಿಷಯ ಏನಂತ ಹೇಳಿದ್ರೆ, ಮೊದಲು ಈ ಒಂದು ಬಿರುಗಾಳಿಯಿಂದ ಭಯಪಟ್ಟ ಶಿಷ್ಯರನ್ನು ಶಾಂತಪಡಿಸಿದ. ಅಲ್ಲಿ ಇವತ್ತು ಯಾವುದೇ ರೋಗದಲ್ಲಿ ಹೋಗುವುದಾದ್ರೆ, ನಿನಗೆ ಅದರಿಂದ ಹೊರಗೆ ಬರಬೇಕಾದ್ರೆ ನೀನು ಫಸ್ಟ್ ಸಮಾಧಾನ ಹೊಂದಬೇಕು, ನೀನು ಶಾಂತವಾಗಬೇಕು. ನೀನು ಶಾಂತವಾದ್ರೆ ನಾನು ಹೇಳ್ತೇನೆ, ನಿನ್ನ ರೋಗ ಶಾಂತವಾಗ್ತದೆ, ನಿನ್ನ ಸಮಸ್ಯೆ ಶಾಂತ ಆಗ್ತದೆ, ನೀನು ಕಾಣುವ ಎಲ್ಲ ಪರಿಸ್ಥಿತಿಗಳು ಶಾಂತವಾಗ್ತದೆ. ಇವತ್ತು ಅನೇಕರ ಜೀವಿತದಲ್ಲಿ ಭಯ. ಇವತ್ತು ಹೇಳ್ತೇನೆ, ನೀನು ಭಯ ಪಡುವ ಅಗತ್ಯ ಇಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿಮ್ಮ ಸಂಗಡ ಇದ್ದೇನೆ. ಅಲ್ಲಿ ಯಾವಾಗ ಯೇಸು ಸ್ವಾಮಿಯ ದೋಣಿಯೊಳಗೆ ಬಂದ, ಆಗ ಅಲ್ಲಿ ಬಿರುಗಾಳಿ ನಿತ್ಯವಾಗಿ ಸತ್ಯವಿದೆ. ಇವತ್ತು ನನ್ನ ಮಾತುಗಳನ್ನು ಕೇಳುತ್ತಿರುವ ದೇವರ ಮಕ್ಕಳೇ, ಆಚೆ ದಡಕ್ಕೆ ಹೋಗಿ ಎಂಬುದಾಗಿ ಹೇಳಿದ ಯೇಸು ಅರ್ಧ ದಾರಿಯಲ್ಲಿ ಬಿಡುವುದಿಲ್ಲ. ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಸೇರಿಸ್ತೇನೆ ಎಂಬುದಾಗಿ ಹೇಳಿದ ದೇವರು ಅರ್ಧ ದಾರಿಯಲ್ಲಿ ಯಾರು ಸಹ ಬಿಡಲಿಲ್ಲ. ಆದ್ರೆ ಇಸ್ರೇಲರ ಡೌಟ್ ಪಟ್ಟರು, ಅವನೇನ್ ಮಾಡಿದ್ರು, ಮುಡುಗುಟ್ಟಿದ್ರು ಅಂತ ವಾಕ್ಯ ಹೇಳ್ತದೆ. ಇವತ್ತು ನಾನು ಹೇಳ್ತೇನೆ, ನಿನ್ನ ಕಷ್ಟದಲ್ಲಿ ನೀನು ಡೌಟ್ ಮಾಡಬೇಡ. ಈ ಕಷ್ಟದಲ್ಲಿ ದೇವರು ಲೇಟ್ ಆದರೂ ಸರಿ ಮಾಡ್ತಾನೆ. ನಿನ್ನ ಕುಟುಂಬದಲ್ಲಿ ದೇವರಿಗೆ ಮೈಗೆಯಾದ ಕಾರ್ಯ ಮಾಡಿಕೊಂಡು ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದೇವೆ. ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ನಮ್ಮ ದೇವರು ನಮ್ಮ ಕಷ್ಟವನ್ನು ನೋಡುವ ದೇವರಾಗಿದ್ದಾನೆ. ದಾವೀದನು ಹೇಳ್ತಾ ಇದ್ದಾನೆ, ನನ್ನ ಮನಸ್ಸನ್ನು ನಾನು ಸಮಾಧಾನ ಪಡಿಸ್ತಾ ಇದ್ದೇನೆ. ಇವತ್ತು ಯಾವುದೇ ಪರಿಸ್ಥಿತಿಯಲ್ಲಿ ಹೋಗ್ತಾರೆ, ಇಲ್ಲಿನ ಮನಸ್ಸನ್ನು ಸಮಾಧಾನ ಪಡಿಸು. ಆತನ ನಿತ್ಯದಂತೆ ಇವತ್ತು ನಾಳೆ ಸಿರುವ ದೇವರಾಗಿರ್ತೀರ. ಆ ದೇವರಿಗೆ ಯಾವಾಗಲೂ ಉಪದ್ರವದಲ್ಲಿ ಸಹ ಉಲ್ಲಾಸಗಳು ಸ್ತೋತ್ರ ಹೇಳು. ಆತ ನಿನ್ನ ಸಂಗಡ ಇದ್ದಾನೆ, ನಡೆಸುತ್ತಾನೆ, ಕಾಯಿಸ್ತಾನೆ, ಸೇವಿಸ್ತಾನೆ, ನಡೆಸುವವನಾಗಿದ್ದಾನೆ. Thank you Lord. We worship you holy name. ನಿನ್ನನ್ನು ಆರಾಧಿಸ್ತೇವೆ ರಾಜನೇ. Oh hallelujah. Thank you Lord. ನಮ್ಮಿಗತ್ತ ದೇವರಿಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯಾಕೋಬ ದೇವರಿಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಎಲ್ಲರೂ ಹೇಳು hallelujah. ನಮ್ಮಿಗತ್ತ ದೇವರಿಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯಾಕೋಬ ದೇವರಿಗೆ ಈ ಕಷ್ಟದಲ್ಲಿ ಸೇರೋ ನಂಬಿಕೆ ಇರ್ತದೆ ಅವರು. ಓ ನಮ್ಮಿಗತ್ತ ದೇವರಿಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯಾಕೋಬ ದೇವರಿಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ನಿನ್ನೆ ಇರುವಂತೆ ಇವತ್ತು ಇರುವನು, ನಾಳೆ ಇರುವನು. ಯಾಕೋಬನನ್ನು ನಡೆಸಿದಂತೆ ನನ್ನ ನಡೆಸುವನು. ನಂಬಿಕೆ ದೇವರಿರುವಂತೆ, ನಿನ್ನೆ ಇರುವಂತೆ ಇವತ್ತು ಇರುವನು, ನಾಳೆ ಇರುವನು. ಯಾಕೋಬನನ್ನು ನಡೆಸಿದಂತೆ ನನ್ನ ನಡೆಸುವನು. ನಂಬಿಗಸ್ತ ದೇವರಿಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯಾಕೋಬ ದೇವರಿಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ನಂಬಿಗಸ್ತ ದೇವರಿಗೆ ಸ್ತೋತ್ರ. ಸಿಂಹವಾಹನದ ಯಾಕೋಬ ದೇವರಿಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಎಷ್ಟು ಜನ ಇವತ್ತು ನಂಬ್ತೀರಿ, ನನ್ನ ಎಲ್ಲ ಪರಿಸ್ಥಿತಿಗಳನ್ನು ಕರ್ತನು ಬದಲಾಯಿಸ್ತಾನೆ. ಥ್ಯಾಂಕ್ ಯು ಲಾರ್ಡ್. ಈ ದಿನ ನಿನ್ನ ಮಕ್ಕಳೊಂದಿಗೆ ಮಾತಾಡಲಿಕ್ಕೆ ಸ್ತೋತ್ರ. ಇವರ ಅವಸ್ಥೆಗಳನ್ನು
ಸ್ತೋತ್ರ. ಇವತ್ತು ಯಾವ ಕಷ್ಟದಲ್ಲಿ ಹೋಗುವುದಾದ್ರೆ, ಸಂಕಟದಲ್ಲಿ ಹೋಗುವುದಾದ್ರೆ, ಅವಮಾನದಲ್ಲಿ ಹೋಗುವುದಾದ್ರೆ ಅವರ ಜೀವಿತ ದೊಡ್ಡ ಕಾರ್ಯ ಮಾಡಿಸುವ ಸರಿ ಮತ್ತೆ ಎಲ್ಲರನ್ನು ಆಶೀರ್ವಾದ ಮಾಡಿ ದೇವರೇ ಮುಂದಿನ ದಿನಗಳಲ್ಲಿ ನೀವು ನಮ್ಮನ್ನು ಬಲವಾಗಿ ನಡೆಸುವುದಕ್ಕೆ ಸ್ತೋತ್ರ. ಎಲ್ಲ ಘನ ಮಾನ ವೈದ್ಯರಿಗೆ ಸ್ವಾಮಿ ಯೇಸು ನಾಮದಲ್ಲಿ ಆಮೆನ್.